ಕೇರಳದ ವೈನಾಡಿನಲ್ಲೂ ಕೂಡ ಮಳೆ ಹೆಚ್ಚಾದಂತಹ ಕಾರಣದ ಹಿನ್ನೆಲೆಯಲ್ಲಿ ಮೈಸೂರಿನ ಕಬಿನಿ ಜಲಾಶಯದ ಒಳಹರಿವು ಭಾರಿ ಪ್ರಮಾಣದಲ್ಲಿ ಹೆಚ್ಚಳ ಕಂಡಿದೆ. ಕೇರಳದ ವೈನಾಡಿನಲ್ಲಿ ಭಾರಿ ಮಳೆ ಸುರಿತಾ ಇದೆ. ನಾವು ನೋಡ್ತಾ ಇದ್ವಿ, ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಮಳೆ ಆದರೆ ಆ ಭಾಗದಲ್ಲಿ ಬೆಳಗಾವಿ ಭಾಗದಲ್ಲಿ ಪ್ರವಾಹಗಳು ಹುಕ್ಕಿ ಹರಿಯುವಂತಹ ಸ್ಥಿತಿ ಬರುತ್ತೆ. ಮತ್ತೆ ಒಳಹರಿವು ಏನಿದೆ ಜಲಾಶಯದ ಮಟ್ಟದಲ್ಲಿ ಹೆಚ್ಚಾಗುತ್ತೆ. ಹಾಗೆ ವಯನಾಡು ಕೇರಳದ ವಯನಾಡಿನಲ್ಲಿ ಮಳೆಯ ಅಬ್ಬರ ಜೋರಾಗಿದೆ. ಹೀಗಾಗಿ ಕಬಿನಿ ಜಲಾಶಯದಲ್ಲಿ ಒಳಹರಿವು ಜಾಸ್ತಿಯಾಗಿದೆ. 2274 ಅಡಿಗೆ ತಲುಪಿದೆ. ಕಬಿನಿ ಜಲಾಶಯದ ಭರ್ತಿಗೆ ಕೇವಲ 10 ಅಡಿ ಮಾತ್ರ ಬಾಕಿ ಇದೆ. ನೋಡಿ, ಇನ್ನು ಮುಂಗಾರಿಗೆ 3 ದಿನ ಬಾಕಿ ಇದೆ ಬರಲಿಕ್ಕೆ. ಕೇರಳದ ವಯನಾಡಿನಲ್ಲಿ ಮಳೆ ಹೆಚ್ಚಾದ ಹಿನ್ನೆಲೆಯಲ್ಲಿ ಮೈಸೂರಿನ ಕಬಿನಿ ಜಲಾಶಯದ ಒಳಹರಿವು ಭಾರಿ ಪ್ರಮಾಣದಲ್ಲಿ ಹೆಚ್ಚಳ ಕಂಡಿದೆ. ಕಬಿನಿ ಜಲಾಶಯದ ಇಂದಿನ ಮಟ್ಟ 2274 ತಲುಪಿದೆ. ಸೊ ವಯನಾಡಿನಲ್ಲಿ, ಕೇರಳದ ವಯನಾಡು ಏನಿದೆ ಅಲ್ಲಿ ಮಳೆಯ ಪ್ರಮಾಣ ಜಾಸ್ತಿ ಆಗಿದೆ. ಇದರ ಪರಿಣಾಮ ಏನಾಗಿದೆ, ಕಬಿನಿ ಜಲಾಶಯದ ನೀರಿನಲ್ಲಿ ಒಳಹರಿವಿನ ಪ್ರಮಾಣ ಹೆಚ್ಚಾಗಿದೆ. ಕಬಿನಿ ಜಲಾಶಯಕ್ಕೆ 18,000 ಕ್ಯೂಸೆಕ್ಸ್ ನೀರು ಹರಿದು ಬರ್ತಾ ಇರುವಂತಹದ್ದು. ಜಲಾಶಯದಿಂದ ನದಿಗೆ 5,000 ಕ್ಯೂಸೆಕ್ಸ್ ಅನ್ನು ಈಗಾಗಲೇ ಬಿಡುಗಡೆ ಮಾಡಲಾಗ್ತಾ ಇದೆ. 2274 ಅಡಿ ತಲುಪಿದಂತಹ ಜಲಾಶಯದ ನೀರಿನ ಮಟ್ಟ. ಕಬಿನಿ ಜಲಾಶಯದ ಭರ್ತಿಗೆ ಇನ್ನು ಕೇವಲ 10 ಅಡಿ ಮಾತ್ರ ಬಾಕಿ ಇದೆ. ಕೇರಳದ ವಯನಾಡಿನ ಮಳೆಯ ಎಫೆಕ್ಟ್ ಕಬಿನಿ ಜಲಾಶಯಕ್ಕೆ ತಡ್ತಾ ಇದೆ. ಈಗ ಜಲಾಶಯ ಭರ್ತಿ ಆಗಲಿಕ್ಕೆ ಕೇವಲ ಇನ್ನು 10 ಅಡಿ ಮಾತ್ರ ಬಾಕಿ ಇದೆ. ಮತ್ತು ಈಗಾಗಲೇ ಜಲಾಶಯದಿಂದ ನದಿಗೆ 5,000 ಕ್ಯೂಸೆಕ್ಸ್ ನೀರನ್ನು ಹರಿಬಿಡಲಾಗ್ತಾ ಇದೆ. ಏಕೆಂದರೆ 18,000 ಕ್ಯೂಸೆಕ್ಸ್ ನೀರು ಒಳಹರಿವಿನ ಪ್ರಮಾಣದ್ದಾಗಿದೆ. ಹಾಗಾಗಿ 5,000 ಕ್ಯೂಸೆಕ್ಸ್ ನೀರನ್ನು ಬಿಡುಗಡೆ ಮಾಡ್ತಾ ಇದೆ. ಕಬಿನಿ ಜಲಾಶಯದ ಭಾಗದಲ್ಲಿರುವಂತಹ ಜನ ಎಚ್ಚೆತ್ತುಕೊಳ್ಬೇಕು, ಮುಂಜಾಗ್ರತಾ ಕ್ರಮವನ್ನು ವಹಿಸಬೇಕು. ಅಲ್ಲಿರುವಂತಹ ನದಿ ಪಾತ್ರದ ಜನಗಳೇನಿದ್ದಾರೆ ಭಾಳ ಕೇರ್ಫುಲ್ ಆಗಿರಬೇಕು. ಏಕೆಂದರೆ ನದಿಗೆ ಒಳಹರಿವಿನ ಪ್ರಮಾಣ ಹೆಚ್ಚಾಗ್ತಾ ಇದೆ. 18,000 ಕ್ಯೂಸೆಕ್ಸ್ ಆಗ್ತಾ ಇದೆ. ಹೀಗಾಗಿ ಹೊರಬಿಡುವಂಥ ನೀರಿನ ಪ್ರಮಾಣ ಕೂಡ ಸಹಜವಾಗಿ ಜಾಸ್ತಿ ಆಗುತ್ತೆ. ನೋಡಿ, ಈ ಥರ ನೀರಿನ ಮಧ್ಯದಲ್ಲಿ ಸಿಗಾಕೊಂಡಿದ್ದಾರೆ ಜನ. ಕೇರಳದ ವಯನಾಡಿನಲ್ಲಿ ಮಳೆಯ ಪ್ರಮಾಣ ಜಾಸ್ತಿ ಆಗಿರುವಂತಹ ಕಾರಣ 2274 ಅಡಿಗೆ ಇವತ್ತು ಕಬಿನಿ ಜಲಾಶಯ ಭರ್ತಿಯಾಗಿದೆ. ಇನ್ನು 10 ಅಡಿ ಮಾತ್ರ ಬಾಕಿ ಇದೆ ಜಲಾಶಯ ತುಂಬಲಿಕ್ಕೆ. 18,000 ಕ್ಯೂಸೆಕ್ಸ್ ನೀರು ಒಳಹರಿವಿನ ಪ್ರಮಾಣ ಇದೆ ಕಬಿನಿ ಜಲಾಶಯಕ್ಕೆ. ಹೀಗಾಗಿ ಎಲ್ಲಿ ಭರ್ತಿಯಾಗ್ಬಿಡುತ್ತೋ ಅನ್ನೋ ಕಾರಣಕ್ಕೆ ಹೊರಹರಿವಿನ ಪ್ರಮಾಣ ಇವತ್ತು 5,000 ಕ್ಯೂಸೆಕ್ಸ್ ಇದೆ. ಮಲೆನಾಡಿನಲ್ಲೂ ಕೂಡ ಮಳೆಯ ಅಬ್ಬರ ಜೋರಾಗಿದೆ. ಏನು ಕೇರಳ ಭಾಗದಲ್ಲಿದೆ, ಮಳೆಯ ಪ್ರಮಾಣ ಜಾಸ್ತಿ ಆಗ್ತಾ ಇದೆ, ಭಾರಿ ಹೆಚ್ಚಳ ಕಂಡಿದೆ. ಈ ಹಿನ್ನೆಲೆಯಲ್ಲಿ ಕಬಿನಿ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ನೀರಿಂದು ಹೆಚ್ಚಾಗ್ತಾ ಇದೆ. ನಾವು ನೋಡ್ತಾ ಇದ್ದೀವಿ, ದಿನೇ ದಿನೇ ಮಳೆ ಏನು ಜಾಸ್ತಿ ಆಗ್ತಾ ಇದೆ. ಈ ಮಳೆಯಿಂದಾಗಿ ಎಲ್ಲಿ ಅತಿವೃಷ್ಟಿ ಆಗ್ಬಿಡುತ್ತೋ ಅನ್ನೋ ಭಯ ಈಗಲೇ ಜನರನ್ನ ಕಾಡ್ತಾ ಇದೆ. ನೀರು ಬೇಕು ಹಾಗಂತ ತುಂಬ ಅತಿ ವ್ಯಾಪಕ ಪ್ರಮಾಣದಲ್ಲಿ ಆಗ್ಬಿಟ್ರೆ ರಾಜ್ಯದಲ್ಲಿ ಮೇ ತಿಂಗಳಲ್ಲಿ ದಾಖಲೆ ಮಳೆಯಾಗಿರುವಂತಹ ಅಪ್ಡೇಟ್ಸ್. ಮೇನಲ್ಲಿ ಹಿಂದೆಂದೂ ಕಂಡು ಕೇಳರಿಯದಂತಹ ಮಹಾ ಮಳೆ. 125 ವರ್ಷಗಳಲ್ಲೇ ಮೇ ತಿಂಗಳಲ್ಲಿ ಅತ್ಯಧಿಕ ಮಳೆಯಾಗಿರುವಂತಹ ವರದಿ ಇತ್ತೀಚೆಗೆ ಬರ್ತಾ ಇದೆ. ಏಪ್ರಿಲ್ನಿಂದ ಈವರೆಗೂ ಮಳೆಗೆ 67 ಜನ ಸಾವನ್ನಪ್ಪಿರುವಂತಹದ್ದು. ರಾಜ್ಯದಲ್ಲಿ ಮೇ ತಿಂಗಳಲ್ಲಿ ದಾಖಲೆಯ ಮಳೆಯ ಪ್ರಮಾಣ ಕಂಡು ಬಂದಿದೆ. 125 ವರ್ಷದ ಇತಿಹಾಸದಲ್ಲಿ ಮೇ ತಿಂಗಳಲ್ಲಿ ಹಿಂದೆಂದೂ ಕಂಡು ಕೇಳರಿಯದಂತಹ ಮಳೆ ದಾಖಲೆಯನ್ನು ಸೃಷ್ಟಿ ಮಾಡಿದೆ. ಈ ವರ್ಷದ ಮೇ ತಿಂಗಳು ಕರಾವಳಿಯಲ್ಲಿ ಭೂಕುಸಿತ ಕಂಡಿದೆ. ಮಹಾಮಳೆಗೆ ಅಕ್ಷರಶಃ ತತ್ತರಿಸಿದಂತಹ ದಕ್ಷಿಣ ಕನ್ನಡ ಜಿಲ್ಲೆ. ಆ ಭಾಗದಲ್ಲಿ ಮಳೆ ಬಂದರೆ ವ್ಯಾಪಕ ಪ್ರಮಾಣದ ಭೂಕುಸಿತ ಆಗುತ್ತೆ, ಗುಡ್ಡ ಕುಸಿತ ಆಗ್ತದೆ. ಅಲ್ಲಿ ದಕ್ಷಿಣ ಕನ್ನಡಕ್ಕೆ ಮಳೆಯಿಂದ ಒಂದರ ಹಿಂದೊಂದು ಹೊಡೆತ ಬೀಳ್ತಾ ಇದೆ ಅನ್ನುವಂಥದ್ದು. ಈಗಾಗಲೇ ಅಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಿಸಲಾಗಿದೆ.
ಭೂಮಿ ಕುಸಿದು 4 ಸಾವನ್ನು ಕಂಡಿರುವಂಥದ್ದು. ಕರಾವಳಿಯ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಒಂದು ಕಡೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದ ಎಫೆಕ್ಟು ಕರ್ನಾಟಕದ ಬೆಳಗಾವಿ ಭಾಗಕ್ಕೆ ಅಪ್ಪಳಿಸಿದರೆ, ಇನ್ನೊಂದು ಕಡೆ ಕೇರಳದ ವೈನಾಡು ಮತ್ತು ಈ ಭಾಗದ ಮಳೆಯ ಪ್ರಮಾಣದ ಹೊಡೆತ ನಮ್ಮ ಈ ಮೈಸೂರು ಭಾಗ ಏನಿದೆ ಇಲ್ಲಿಗೆ ಅಪ್ಪಳಿಸುತ್ತೆ. ಇನ್ನೊಂದು ಕಡೆ ನಾವು ನೋಡ್ತಾ ಇದ್ದೀವಿ ಕರಾವಳಿ ಭಾಗದಲ್ಲಿ ಏನು ಈ ಕೇರಳ ಭಾಗ ಬಹುತೇಕ ಅಂಟಿಕೊಂಡಂತಿರುವ ಮಂಗಳೂರು ಭಾಗ, ದಕ್ಷಿಣ ಕನ್ನಡ ಜಿಲ್ಲೆ ಏನಿದೆ, ವ್ಯಾಪಕ ಪ್ರಮಾಣದ ಮಳೆಯಿಂದಾಗಿ ರಸ್ತೆಗೆ ನೀರುಗಳು ನುಗ್ಗಿದೆ, ಗೋಡೆ ಕುಸಿತ ಕಂಡಿದೆ, ಗುಡ್ಡ ಕುಸಿತಗಳು ಕಾಣಿಸ್ತಾ ಇದೆ, ಮರ ಗಿಡಗಳು ದರಶಾಹಿಯಾಗಿವೆ. ನಾವು ನೋಡ್ತಾ ಇದ್ದೀವಿ ಒಂದು ಕಡೆ ದೃಶ್ಯದಲ್ಲಿ ಮರ ಗಿಡಗಳೇನಿದೆ ಇವು ನೆಲಕ್ಕಪ್ಪಳಿಸಿವೆ. ಒಂದು ಕಡೆ ಜನ ಓಡಾಡಲಿಕ್ಕೆ ಆಗ್ತಾ ಇಲ್ಲ, ರಸ್ತೆ ಮೇಲೆ ನೀರು ತುಂಬಿ ಹರಿತಾ ಇರುವಂತಹದ್ದು. ಇನ್ನೊಂದು ಕಡೆ ಮನೆಗಳ ಕುಸಿತ ಏನಿದೆ, ಗೋಡೆ ಕುಸಿತಗಳ ಪ್ರಕರಣಗಳು ದಾಖಲಾಗ್ತಾ ಇದ್ದಾವೆ. ಕರ್ನಾಟಕದಲ್ಲಿ ಮಳೆ ಎಚ್ಚರಿಕೆ ನೀಡಿದ IMD ಹವಾಮಾನ ಇಲಾಖೆಯಿಂದ ಎಚ್ಚರಿಕೆ ರವಾನೆಯಾಗ್ತಾ ಇದೆ. ಸಿಡಿಲು ಗುಡುಗಿನೊಂದಿಗೆ ಅತಿ ಹೆಚ್ಚು ಮಳೆಯಾಗುವ ಸಾಧ್ಯತೆ ಇದೆ ಅನ್ನುವ ಒಂದು ಮಾಹಿತಿ. ಹವಾಮಾನ ಇಲಾಖೆಯಿಂದ ಎಚ್ಚರಿಕೆಯ ಸಂದೇಶ. ಉತ್ತರ ಕನ್ನಡ ಜಿಲ್ಲೆಗೆ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಿದಂತಹ ಹವಾಮಾನ ಇಲಾಖೆ. ಬೆಂಗಳೂರಿನಲ್ಲಿ ಇಂದು ದಿನವಿಡೀ ಮೋಡ ಕವಿದ ವಾತಾವರಣ ಇರಲಿದೆ ಅನ್ನೋ ಒಂದು ಎಚ್ಚರಿಕೆಯನ್ನು ಹವಾಮಾನ ಇಲಾಖೆ ನೀಡ್ತಾ ಇದೆ. ಸಿಲಿಕಾನ್ ಸಿಟಿಯಲ್ಲಿ ಸಾಧಾರಣ ಮಳೆಯಾಗುವ ನಿರೀಕ್ಷೆ. ಕನಿಷ್ಠ ತಾಪಮಾನ 21 ಡಿಗ್ರಿ ಸೆಲ್ಸಿಯಸ್ಗೆ ಇಳಿಯುವಂತಹ ಸಾಧ್ಯತೆ ಇದೆ ಸಿಲಿಕಾನ್ ಸಿಟಿಯಲ್ಲಿ. ಕರ್ನಾಟಕದಲ್ಲಿ ಮಳೆ ಎಚ್ಚರಿಕೆ ನೀಡಿದಂತಹ IMD ಸಿಡಿಲು ಗುಡುಗಿನೊಂದಿಗೆ ಅತಿ ಹೆಚ್ಚು ಮಳೆಯಾಗುವಂತಹ ಸಾಧ್ಯತೆ. ದಕ್ಷಿಣ ಕನ್ನಡ ಭಾಗದಲ್ಲಿ ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಗೆ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ.